ಅಮ್ಮ ಪಾಪು ಪಾಪು ಕರ್ಕೊಂಬರ್ತೀನಿ, ನೀನು ಹೋಗ್ತಾ ಇರು. ಸಿಟಿ ಹೋಗಿಲ್ಲ, ಸೊ ಊರಿಗೆ ಹೋಗ್ತಾ ಇದ್ದಾರೆ. ಊರಿಗೆ ಹೋಗಿ ಆಮೇಲೆ ಅಂದ್ಕೊಂಡೆ ಇವತ್ತು ಏನು ಮಾಡೋಕ್ಕಾಗಲಿಲ್ಲ. ಗುಡ್ ಮಾರ್ನಿಂಗ್ ಲವಿನಾ. ಎಲ್ಲ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಊರು ಹೋಗ್ತಾ ಇದ್ದೀರಾ? ನಾನು ಬರಲ್ಲ, ನೀನೇ ಅಪ್ಪನ ಜೊತೆ ಹೋಗ್ಬಿಟ್ಟು ಓಕೆನಾ? ಬಾಯ್, ಲವ್ ಯು. ಥ್ಯಾಂಕ್ ಯು. ನಡಿ. ಹ್ಞೂ. ಎಲ್ಲೋಗ್ತಾ ಇದೆಯಾ ಲವಿನಾ? ಹಂಗಂದ್ರೆ ಹೋಗು ಅಮ್ಮ ಜೊತೆ ಬಾ. ಅಮ್ಮ ಪಾಪು ಪಾಪು ಕರ್ಕೊಂಬರ್ತೀನಿ, ನೀನು ಹೋಗ್ತಾ ಇರು ಆಯ್ತಾ? ಪಾಪು ಏನ್ ಮಾಡ್ತಿದ್ದಾಳೆ? ಮಲಗಿದ್ದಾಳೆ. ಕರ್ಕೊಂಡು ನಾನು ಬರ್ತೀನಿ, ಅಪ್ಪನ ಜೊತೆ ಹೋಗ್ತಾ ಇರು ನೀನು. ಓಕೆ, ಡೀಲ್ ಮಾಡು. ಸೀಟ್ ಬೆಲ್ಟ್ ಹಾಕ್ಲಾ? ಸೀಟ್ ಬೆಲ್ಟ್ ಇದು ಹಾಕೊಳ್ಳಿ. ಸೀಟ್ ಬೆಲ್ಟ್ ಫಾರ್ ಸೇಫ್ಟಿ ಫಸ್ಟ್. ಓಕೆ, ಬಾಯ್ ಲವಿನಾ. ಬರ್ತೀನಿ. ಅಲ್ಲಿ ಹೋಗ್ತಾ ಇರ, ಹಾಲಂಗಡಿ ಹತ್ರ ಬರ್ತೀನಿ. ಫೈನಲಿ ಅವಳು ಹೋಗಾಯಿತು. ಆ್ಯಕ್ಚುಲಿ ಅವಳು ಸ್ವಲ್ಪ ನನ್ನನ್ನು ಬಿಟ್ಟಿರಲ್ಲ, ಅಮ್ಮ ಬೇಕು ಅಂತ ಅಳ್ತಿರ್ತಾಳೆ. ಬಟ್ ಅವ್ರ ಅಪ್ಪ ಇವತ್ತು ಫಸ್ಟ್ ಟೈಮ್ ಲಾಂಗ್ ಡ್ರೈವ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲಾಂಗ್ ಡ್ರೈವ್ ಇನ್ ದ ಸೆನ್ಸ್ ಅವಳು ನನ್ನ ಬಿಟ್ಟು 1 hour ಔಟ್ ಆಫ್ ದಿ ಏನಂತಾರೆ ಸರೌಂಡಿಂಗ್ ಸಿಟಿ ಹೋಗಿಲ್ಲ. ಸೊ ಊರಿಗೆ ಹೋಗ್ತಾ ಇದ್ದಾರೆ. ಊರಿಗೆ ಹೋಗಿ ನಂಗೆ ಹೇಳ್ತಾರೆ ಹೆಂಗೆ ಇಲ್ಲ ಏನು ಕಷ್ಟನೇ ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಕಾಲ್ ಮಾಡ್ತಾರೆ ಹೆಂಗಿದ್ಲು, ಬಟ್ ಗಲಾಟೆ ಅಂತೂ ಮಾಡ್ತಾಳೆ. ಸೊ ಅದಕ್ಕೆ ಸ್ನ್ಯಾಕ್ಸು, ವಾಟರು, ಸ್ವಲ್ಪ ಗೇಮ್ಸ್ ಆಡೋಕ್ಕೆ ಅವಳಿಗೆ ಏನಿರುತ್ತೆ ಏನಂತಾರೆ ಡಿಜಿಟಲ್ದು ಪೆನ್ ಮತ್ತು ಬುಕ್ ಇದೆ ಅವಳ ಹತ್ರ, ಅದು ಕೊಟ್ಟಿದ್ದೀನಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ದೆಲ್ ಕಾಲ್ ಮೀ. ಓಕೆ, ಅಲ್ಲಿ ನಾನು ಮೇಲೆ ಹೋಗಿ ನನ್ನ ಚಿಕ್ಕವಳು ನನ್ನ ಜೊತೆನೇ ಇದ್ದಾಳೆ, ಚಿಕ್ಕ ಮಗಳು. ಸೊ ಮೇಲೋಗಿ ತಿಂಡಿ ತಿಂದು ಐಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಬಾಯ್. ಹಾಯ್ ಗೈಸ್, ಆ್ಯಕ್ಚುಲಿ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದು, ಅವಳಿಲ್ಲ ಅಂತ ರೆಸ್ಟ್ ಮಾಡಿ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಮನೆಯಲ್ಲಿ ಏನಿತ್ತು ಅದನ್ನು ಮಾಡಿದೆ. ರೆಕಾರ್ಡ್ ಮಾಡೋದನ್ನೇ ಮರ್ತೋಗಿದ್ದೀನಿ ಇವತ್ತು. ನನ್ನ ಮಗಳಿಗೆ ಏನು ಮಾಡಿದೆ, ನಾನೇನು ಮಾಡಿದೆ ಕಂಪ್ಲೀಟ್ ಅಂತ. ಇವಾಗ 6:30 ಟೈಮು. ಸೊ ಅವಳು ಹೋದ್ಮೇಲೆ ಬಂದೆ, ತಿಂಡಿ ತಿಂದೆ. ತಿಂಡಿ ಆದಮೇಲೆ 10:30ಗೆ ಅವ್ರು ಹೋಗಿದ್ದು 9:30 ಆಗಿತ್ತು, 9:20 9:30 ಆ ಥರ. ಸೊ 10:15ಗೆ ನಮ್ಮ ಚಿಂಕಿ ಎದ್ಲು. ಅವಳೆದ್ದು ಸ್ವಲ್ಪ ಹೊತ್ತು ಅವಳ ಜೊತೆ ಎಲ್ಲ ಆಟಾಡಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದಾದಮೇಲೆ ಅರೌಂಡ್ 1:15 ಅನಿಸುತ್ತೆ ಅವಳು ಮತ್ತೆ ಮಲ್ಕೊಂಡ್ಳು. ಸೊ ಅವಳು ಮಲ್ಕೊಂಡ್ಮೇಲೆ ಮತ್ತೆ ನಾನು ಸ್ವಲ್ಪ ಬೇರೆ ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು. ಸೊ ಕ್ಲೀನ್ ಮಾಡಿಕೊಂಡು ಮತ್ತು ನಾನು ರೆಸ್ಟ್ ಮಾಡ್ತಾಯಿದ್ದೆ. ಸೊ ರೆಸ್ಟ್ ಮಾಡ್ತಾಯಿದ್ದೆ, ಮತ್ತು ಕಾಲ್ಸ್ ಬಂತು ನನ್ನದು. ಮಾತಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ಮತ್ತು ನನ್ನ ಸಿಸ್ಟರ್ಸ್ ಜೊತೆ. ಸೊ ಎಲ್ಲ ಕಾಲ್ ಬಂತು, ಮಾತಾಡ್ತಿದ್ದೆ. ಆ್ಯಂಡ್ ಆಫ್ಟರ್ ದಟ್ ಸುಮ್ಮನೆ ಹಾಗೆ ಮಲಗಿದೆ. ಓಕೆ, 20-30 ಮಿನಿಟ್ಸ್ ಮಲಗಿದೆ. ಅಷ್ಟರಲ್ಲಿ ನಂದು ಅದರಲ್ಲಿ ನನ್ನ ಮೈದನ ಬಂದ. ಸೊ ಅವ್ನು ಬಂದಮೇಲೆ ಎಚ್ಚರ ಆಯಿತು. ಈವನ್ ಐ ಟ್ರೈಡ್ ಆಫ್ಟರ್ ದಟ್ ನಿದ್ದೆ ಮಾಡೋಕ್ಕೆ, ಬಟ್ ಆಗಲಿಲ್ಲ, ಬರಲಿಲ್ಲ. ಸೊ 3:30 ಅನಿಸುತ್ತೆ ಬಂದೆ. ಅವ್ನು ಬಂದಾಗ 3:15. ಸೊ ನಾನು 3:30ಗೆ ಎದ್ದು ಬಂದೆ.
ಚಿಕ್ಕವಳು ಅಂದರೆ ಇವಳು ಮಲಗಿದ್ಲು, ನಾನು ಎದ್ದು ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿನ್ಕೊಂಡು ಇವಳಿಗೆ ಡ್ರೈ ಫ್ರೂಟ್ಸ್ ರೆಡಿ ಮಾಡಬೇಕಿತ್ತು. ನಾನು ಹೇಳಿದ್ದೆ ಅಲ್ವಾ ಅವಳಿಗೆ ಫುಡ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸೊ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಜಸ್ಟ್ ನಾವು ಇವಾಗ ಬಾದಾಮ್ ಮತ್ತು ಕ್ಯಾಶ್ಯೂಸ್ ಯೂಸ್ ಮಾಡಿ ಅವಲಕ್ಕಿ ಬರುತ್ತೆ ಅಲ್ವಾ, ಸ್ಮ್ಯಾಶ್ಡ್ ಅವಲಕ್ಕಿ, ಅದ್ರ ಜೊತೆಗೆ ಪ್ಯೂರಿ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ಸ್ವಲ್ಪ ವಾರ್ಮ್ ವಾಟರ್ ಕೊಡ್ತೀನಿ ಕುಡಿಯೋದಕ್ಕೆ. ಇದಿಷ್ಟು ಆಯಿತು, ರೆಡಿ ಮಾಡಿದೆ. ಅದಾದಮೇಲೆ ಅವಳು ಎದ್ಮೇಲೆ ಅವಳಿಗೆ 4 ಅನಿಸುತ್ತೆ, ಇವತ್ತು ಲೇಟಾಗಿತ್ತು, ಅರೌಂಡ್ 4:45 ಅನ್ಕೊತೀನಿ. ಅವಳಿಗೆ ಅದನ್ನು ಫೀಡ್ ಮಾಡಿ ನೀರು ಕುಡಿಸಿ ಎಲ್ಲ ಆಯಿತು. ಬರ್ಪಿಂಗ್ ಮಾಡಿಸಿ ಎಲ್ಲ ಮಾಡಿ ಆಟಾಡೋಕ್ಕೆ ಬಿಟ್ಟಿದ್ದೆ. ಆಟ ಆಡಿದ್ಲು ಒಂದು 5:35-45 ತನಕ. ಮತ್ತೆ ನನಗೆ ಅವಳು ಫೀಡಿಂಗ್ ಡಿಮ್ಯಾಂಡ್ ಮಾಡಿದ್ಲು. ಸೊ ಫೀಡ್ ಮಾಡಿ ರೆಸ್ಟ್ ಮಾಡ್ತಾಯಿದ್ದೆ. ಎಲ್ಲ ಆಯಿತು 6:30. ಇವಾಗ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡೆ. ಆಮೇಲೆ ಅಂದ್ಕೊಂಡೆ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ ರೆಕಾರ್ಡಿಂಗು. ಸೊ ಐ ಥಾಟ್ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಐ ಡಿಡ್ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಇದಿಷ್ಟು ಮಾಡಿ ಮುಗಿಸಿದ್ದೀನಿ. ಈಗ ಮಲ್ಕೊಂಡ್ಲು ಆ್ಯಕ್ಚುಲಿ. ಪುನಃ ಎದ್ಬಿಟ್ಲು, ಆಟ ಆಡ್ತಿದ್ಲು. ಈಗ 6 ಮಲಗಿದ್ಲು. ಪುನಃ ಈಗ 6:45 ಎದ್ಬಿಟ್ಟಿದ್ದಾಳೆ. ಕರ್ಕೊಬಂದು ಇಲ್ಲೇ ಮಲಗಿಸ್ಕೊಂಡಿದ್ದೀನಿ, ಆಟ ಆಡ್ತಿದ್ದಾಳೆ. ಇದಿಷ್ಟು ಆಗಿತ್ತು. ನನ್ನ ದೊಡ್ಡ ಮಗಳು ಬೆಳಗ್ಗೆ ಹೋಗಿದ್ಲು ಅಂತ ಹೇಳಿದ್ನಲ್ಲ, ಹೋಗ್ಬೇಕಾದ್ರೆ ಏನೂ ಗಲಾಟೆ ಮಾಡಲಿಲ್ವಂತೆ, ಆರಾಮಾಗಿದ್ಲಂತೆ. ಹೋಗ್ಬೇಕಾದ್ರೆ ಸ್ವಲ್ಪ ನಿದ್ದೆ ಬಂತು, ಮಲ್ಕೊತೀನಿ ಅಂದ್ಲಂತೆ, ಬಟ್ ಮಲ್ಕೊಳ್ಳಿಲ್ಲ. ಊರಿಗೆ ರೀಚ್ ಆಗೋಕ್ಕೆ 10 ನಿಮಿಷ ಅಂತ ಮಲ್ಕೊಂಡ್ಲಂತೆ. ಸೊ ಹೋಗಿನೂ ರೀಚ್ ಆದಮೇಲೆ ಅಲ್ಲಿ ಹೋಗಿ ಮಲಗಿಸಿ ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಮಾವ ಎಲ್ಲ ಮಲಗಿಸಿದ್ರು. ಅದಾದಮೇಲೆ ಎದ್ದಿದ್ದಾಳೆ 1 o'clock ಆ ಥರ ಏನೋ ಎದ್ದಿದ್ದಾಳೆ. ಎದ್ಮೇಲೆ ಊಟ ಎಲ್ಲ ಮಾಡಿಸಿದ್ರು. ಆಮೇಲೆ ಗಾರ್ಡನಲ್ಲೇ ಇದ್ದಾಳಂತೆ ಫುಲ್. ಇವತ್ತು ಅವಳಿಗೆ ಫುಲ್ ಇಷ್ಟ ಆಗಿಬಿಟ್ಟಿದೆ. ಸೊ ಗಾರ್ಡನಲ್ಲೇ ಆಟ ಆಡಿಕೊಂಡು, ನಾನು ಆದರೆ ಆ ಕ್ಲಿಪ್ಪಿಂಗ್ಸ್ ವೀಡಿಯೋ ಕಾಲ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿಕಾಸ್ ಅದು ಹಾರಿಜಾಂಟಲಾಗಿ ನಾನು ತೊಗೊಂಡಿಲ್ಲ, ವಿಡಿಯೋ ಕಾಲಲ್ಲಿ ವರ್ಟಿಕಲ್ ಬರುತ್ತೆ. ಸೊ ಆರಾಮಾಗಿದ್ದಾಳೆ ಆಟ ಆಡಿಕೊಂಡು. ಇನ್ನೂ ಹೊರಟಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು, 9 o'clock. ಸೊ ಅವಳು ಅಲ್ಲೇ ಊಟ ಮಾಡಿಕೊಂಡು ಅವ್ರ ಅಜ್ಜಿ ತಾತನ ಜೊತೆ ಅವ್ರ ಅಪ್ಪನ ಜೊತೆ ವಾಪಸ್ ಬರ್ತಾಳೆ. ಇಷ್ಟ ಆಗಿತ್ತು ಇವತ್ತಿನ ನನ್ನ ರೋಟೀನು. ನನ್ನ ಮೈದ್ನ ಇದ್ದಾನೆ, ಸುಮ್ಮನೆ ಇಲ್ಲೇ ಹೋಗಿ ಒಂದು ವಾಕ್ ಮಾಡ್ಕೊಂಡು ಬರಬೇಕು, ಹೋಗ್ತೀವಿ ಪಾಪನ ಕರ್ಕೊಂಡು. ದಟ್ಸ್ ಆಲ್ ಫಾರ್ ಟುಡೇ. ಓಕೆ, ಆ್ಯಕ್ಚುಲಿ ಈಗ ಡಿನ್ನರ್ಗೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಬೇಕು. ಸೊ ಮಾಡಿ ರೆಡಿ ಮಾಡ್ತೀನಿ. ಅಷ್ಟರಲ್ಲಿ ಅವ್ರು ಬರ್ತಾರೆ. ಅವ್ರು ಬರೋ ತನಕ 1.5 hour ಆಗುತ್ತೆ, ಲೈಕ್ ಬೇಕು 1.5 hour ಬೇಕು. ಸೊ 10-10:30 ಆಗುತ್ತೆ. ಇವತ್ತು ಲೇಟ್ ಆಗುತ್ತೆ ಬರೋದವರು. ಅಷ್ಟರಲ್ಲಿ ಎಲ್ಲ ಮುಗಿಸಿ ವಿಲ್ ಹ್ಯಾವ್ ಡಿನ್ನರ್, ವಿಲ್ ವಾಚ್ TV. ನಾನು ನನ್ನ ಮೈದ್ನ ಕೂತ್ಕೊಂಡು ಮಾತಾಡಿಕೊಂಡು ಚಿಲ್ ಮಾಡಿಕೊಂಡು. ಮತ್ತು ನನ್ನ ಮಗಳಿಲ್ಲದೆ ಇರೋದಕ್ಕೆ ಲಿಟ್ರಲಿ ಫಸ್ಟ್ ಟೈಮ್ ತುಂಬ ರೆಸ್ಟ್ ಮಾಡಿದ್ದೀನಿ. ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಬಿಕಾಸ್ ಟಾಡ್ಲರ್ಸ್ ಇದ್ರೆ ಮನೇಲಿ ಹೆಂಗಾಗುತ್ತೆ ಅಂತ. ಓ ಮೈ ಗಾಡ್. ಬಟ್ ಕ್ವೈಟ್ ಆಫ್ ಇಟ್ ಬಿಟ್ ಏನನ್ಸುತ್ತೆ, ಅವಳ ಮಾತು, ಅವಳ ಚೇಷ್ಟೆ ಇಲ್ಲ ಅಲ್ವಾ. ಸೊ ಸ್ವಲ್ಪ ಓಕೆ ಅನಿಸುತ್ತೆ. ಬಟ್ ಐ ಗಾಟ್ ರಿಲ್ಯಾಕ್ಸ್ಡ್ ಆಯಿತಾ. ಸೊ ಈಗ ಚಿಲ್ ಮಾಡಿಕೊಂಡು ಮಾತಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.